Hi all, welcome to YouTube channel Study Karnataka. We are bringing this video after huge analyzing the scores of the students as well as the personal messages. Some nearly we have got 300 personal messages. Depending upon these all scores and with a massive success that Study Karnataka has delivered to you, we are very happy to bring this video. At the end of this video, we will also introduce you to the some of the new initiatives that Study Karnataka is going to introduce in order to guide you and help you to clear the examination of any of the Karnataka related that may be conducted by KPSC or KEA. ಈ ವಿಡಿಯೋವನ್ನು ನಾವು ಬಹಳಷ್ಟು ಜನ ಹುಡುಗರು ನಮಗೆ ಯಾವ ಸ್ಕೋರ್ಗಳನ್ನು ಮೆಸೇಜ್ ಮಾಡಿದ್ದಾರೆ ಹಾಗೂ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಸ್ಟಡಿ ಕರ್ನಾಟಕದ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಪೋಲ್ಗಳನ್ನು ನಡೆಸಿದ್ದೀವಿ. ಆ ಪೋಲಿನ ಆಧಾರದ ಮೇಲೆ ಈ ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ನಮಗೆ ಸುಮಾರು 300 ಜನ ಹುಡುಗರು ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದಾರೆ ಅವರಿಗೆ ಎಷ್ಟು ಸ್ಕೋರ್ಗಳು ಬಂದಿದೆ ಅಂತ. ಅದರಲ್ಲಿನ ಜೆನ್ಯೂನ್ ಸ್ಕೋರ್ಗಳನ್ನು ನಾವು ಕನ್ಸಿಡರ್ ಮಾಡಿ ಒಂದು ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡಿದ್ದೇವೆ. ಈ ವಿಡಿಯೋದ ಎಂಡಿನಲ್ಲಿ ನಿಮಗೆ ಈ ಸ್ಟಡಿ ಕರ್ನಾಟಕದ ಮುಖಾಂತರ ನಾವು ಯಾವೆಲ್ಲ ಹೊಸ ಇನಿಷಿಯೇಟಿವ್ಗಳನ್ನು ತರ್ತಾ ಇದ್ದೀವಿ, ನಿಮಗೆ ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅದನ್ನು ಕೂಡ ನಮಗೆ ಹೇಳ್ತೀವಿ. ದಯಮಾಡಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. So let's begin the video. In this video we will be seeing what was the examination pattern. Was it as usual or was it something different? What about GK and specific paper? How many number of posts are there? ಅಂದರೆ ಎಷ್ಟು ಪೋಸ್ಟ್ಗಳನ್ನು ಕರೆದಿದ್ರು, ಎಷ್ಟು ಪೋಸ್ಟ್ಗಳು ನಿಮಗೆ ಅವೈಲೇಬಲ್ ಇದೆ, ಹಾಗೂ ಫೈನಲ್ ಆಗಿ ಒಂದು ಕಟ್ ಆಫನ್ನು ನೋಡೋಣ. ಮತ್ತೊಂದು ಲಕ್ಷ್ಯ ಇಟ್ಕೊಳ್ಳಿ, ಈ ಕಟ್ ಆಫ್ಗಳು ನಿಮಗೆ ಅನ್ರಿಯಲಿಸ್ಟಿಕ್ ಅನ್ನಿಸ್ಬೋದು, ಆದರೆ ನೀವು ನಂಬರ್ ಆಫ್ ವೇಕೆನ್ಸಿಗಳನ್ನು ನೋಡಿದಾಗ ನಿಮಗೆ ಕ್ಲಿಯರ್ ಅರ್ಥವಾಗುತ್ತೆ ಇಷ್ಟು ಹೈ ಕಟ್ ಆಫ್ ಇರಲಿಕ್ಕೆ ಕಾರಣವೇನು ಅಂತ. ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಅನಲೈಸ್ ದಿ ಎಕ್ಸಾಮಿನೇಷನ್. ಸಿ, ಔಟ್ ಆಫ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪ್ಲೈಡ್ ಓನ್ಲಿ 39.93% ವರ್ ಪ್ರೆಸೆಂಟ್ ಫಾರ್ ದಿ ಎಕ್ಸಾಮಿನೇಷನ್ ಆಫ್ GK ಪೇಪರ್. GK ಪೇಪರ್ಗಾಗಿ ಕೇವಲ 39.93% ಮಾತ್ರ ಅಭ್ಯರ್ಥಿಗಳು ಹಾಜರಿದ್ದರು. ಅದರರ್ಥ ಏನಾಯಿತು, ಮ್ಯಾಕ್ಸಿಮಮ್ ಆಗಿ 75,000 ಜನ ಈ ಎಕ್ಸಾಮಿನೇಷನ್ನ ಬರೆದಿದ್ದಾರೆ. ಎಷ್ಟು? 75,000 ಜನ ಈ ಎಕ್ಸಾಮಿನೇಷನ್ನ ಬರೆದಿದ್ದಾರೆ. ಅದರೊಂದಿಗೆ ಗ್ರೂಪ್ ಬಿ ಸ್ಪೆಸಿಫಿಕ್ ಪೇಪರಿನ ಅಟೆಂಡೆನ್ಸನ್ನು ಇನ್ನೂವರೆಗೆ KPSCದವರು ರಿಲೀಸ್ ಮಾಡಿಲ್ಲ. ಆದರೆ ನಮ್ಮ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಪ್ರತಿಯೊಂದು ಕೊಠಡಿಯಲ್ಲಿ 24 ಜನ ಇರಬೇಕಾಗಿತ್ತು, ಆದರೆ ಪ್ರತಿಯೊಂದು ಕೊಠಡಿಯಲ್ಲಿ ಮ್ಯಾಕ್ಸಿಮಮ್ ಆಗಿ 12 ಜನ ಇದ್ದಾರೆ. ಇದರರ್ಥ ಏನಾಯಿತು, 50% ಮಾತ್ರ ಗ್ರೂಪ್ ಬಿ ಸ್ಪೆಸಿಫಿಕ್ ಪೇಪರನ್ನು ಬರೆದಿದ್ದಾರೆ. ಈಗ 75,000ದ 50% ಆದಂಗೆ ಆಯ್ತು ಇದು, ಹೌದಾ? 75,000ನ 50% ಅಂದರೆ ಎಷ್ಟಾಗುತ್ತೆ? ಸುಮಾರು 40,000 ಜನ ಈ ಎಕ್ಸಾಮಿನೇಷನ್ನ ಬರೆದಿರ್ಬೋದು. ಈ 40,000 ಜನದಲ್ಲಿ ನಮಗೆ ಎಷ್ಟು ಪೋಸ್ಟ್ ಇದೆ ಹಾಗೂ ಯಾರೆಲ್ಲ ಎಷ್ಟನ್ನು ಸ್ಕೋರ್ ಮಾಡಿದ್ದಾರೆ, ನಿಮ್ಮ ಕ್ಯಾಟಗರಿ ವೈಸು ಒಂದು ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡೋಣ. ಮತ್ತೊಂದು ತಿಳ್ಕೊಳ್ಳಿ, GK ಪೇಪರಿನ ಯಾವ ಲೆವೆಲ್ಗೆ ಟಫ್ನೆಸ್ ಇತ್ತು, ಇದನ್ನು ಪೂರಾ ಕಂಪ್ಲೀಟಾಗಿ ಈಸಿನೂ ಅನ್ನೋಕ್ಕೆ ಬರೋದಿಲ್ಲ, ಕಂಪ್ಲೀಟಾಗಿ ಟಫ್ ಅನ್ನೋಕ್ಕೆ ಬರೋದಿಲ್ಲ. ಇದು ಒಂದು ರೀತಿ ಮಾಡ್ರೇಟ್ ಪೇಪರ್ ಆಗಿತ್ತು. ನೆನ್ಪಿಟ್ಕೊಳ್ಳಿ, ಇದು ಮಾಡ್ರೇಟ್ ಪೇಪರ್ ಆಗಿತ್ತು. ಹೀಗಾಗಿ ಸ್ಕೋರ್ ಮಾಡೋ ಚಾನ್ಸ್ ಇರುತ್ತೆ. ಯಾವ ಹುಡುಗರು ಭಾಳಷ್ಟು ದಿನದಿಂದ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅವರಿಗೆ ಈ ಪೇಪರ್ ಮಾಡ್ರೇಟ್ ಆಗಿ ಹೋಗಿರುತ್ತೆ, ನಿಮಗೆ ಸ್ಕೋರ್ ಮಾಡೋಕ್ಕೆ ಈಸಿ ಆಗಿರುತ್ತೆ. ಸಮ್ ಆಫ್ ದಿ ಫ್ಯಾಕ್ಟರ್ಸ್ ದಟ್ ವಿ ಹ್ಯಾವ್ ಕನ್ಸಿಡರ್ಡ್ ಆ್ಯಸ್, ಕೆಲವೊಂದು ಕ್ವಶನ್ಗಳು ಟ್ರಿಕ್ಕಿ ಆಗಿದ್ದು. ಸಮ್ ಕ್ವಶನ್ಸ್ ವರ್ ಟ್ರಿಕ್ಕಿ ಆನ್ ಹಿಸ್ಟ್ರಿ ಆ್ಯಂಡ್ ಸಮ್ ಕ್ವಶನ್ಸ್ ವರ್ ಫ್ರಮ್ ಮೇನ್ಸ್. ಈಗ GK ಪೇಪರನ್ನು ನಾವು ಅನಲೈಸ್ ಮಾಡುವಾಗ ನಾವು ಕೆಲವೊಂದು ಕ್ವಶನ್ಗಳನ್ನು KPSCಯ ಮೇನ್ಸ್ ಪೇಪರಿನ GS ಸೆಕ್ಷನ್ 1ನಲ್ಲಿ ಗೆಜೆಟ್ ಬಗ್ಗೆ ಕೊಟ್ಟಿದ್ದಾರೆ, ಹಾಗೂ ಆರ್ಕಿಟೆಕ್ಚರ್ ಆಫ್ ದಿ ಹೊಯ್ಸಳ ರಾಷ್ಟ್ರಕೂಟ ಅಂತ ಎಲ್ಲ ಕೊಟ್ಟಿದ್ದಾರೆ. ಅದರಲ್ಲಿನ ಕೆಲವೊಂದು 2ರಿಂದ 3 ಕ್ವಶನ್ಗಳು ಈ ನಿಮ್ಮ GK ಪೇಪರಲ್ಲಿ ಕೇಳಲಾಗಿತ್ತು. ಯಾರೆಲ್ಲ KS ಮೇನ್ಸ್ ಪ್ರಿಪೇರ್ ಮಾಡಿಲ್ಲ ಅಥವಾ ಮಾಡ್ತಿಲ್ಲ ಅಂಥವರಿಗೆ ಇದು ಟಫ್ ಆಗಿರುತ್ತೆ. ಕೆಲವೊಂದು ಅಂಥ ಕ್ವಶನ್ಗಳಿದ್ದು, ಈಗ 100 ಕ್ವಶನ್ಸ್ನಲ್ಲಿ ಮಿನಿಮಮ್ ಆಗಿ 10ರಿಂದ 15 ಕ್ವಶನು ಆ ರೀತಿ ಕ್ವಶನ್ಗಳಿದ್ದು. ಹೀಗಾಗಿ ಈ ಕ್ವಶನ್ಗಳನ್ನು ನೀವು ಕಂಪ್ಲೀಟಾಗಿ ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ಇದೊಂದು ಫ್ಯಾಕ್ಟರ್ ನಾವು ಕನ್ಸಿಡರ್ ಮಾಡಿದ್ದೇವೆ. ಮತ್ತೊಂದು ಏನಂದರೆ ಪೊಲಿಟಿ ಕ್ವಶನ್ಗಳನ್ನು ಕೇಳಿದ್ರು. ಈ ಪೊಲಿಟಿ ಕ್ವಶನ್ಗಳಲ್ಲಿ ಮೆಜಾರಿಟಿ ಕ್ವಶನ್ಗಳನ್ನು ನೀವು ಅಟೆಂಡ್ ಮಾಡ್ಬೋದಾಗಿತ್ತು, ಮೆಜಾರಿಟಿ ಕ್ವಶನ್ಗಳನ್ನು ನೀವು ಕರೆಕ್ಟ್ ಮಾಡ್ಬೋದಾಗಿತ್ತು. ಐಡಿಯಲ್ ಆಗಿ ಟೋಟಲ್ ಆಗಿ ಎಷ್ಟೆಲ್ಲ ಹುಡುಗರು ಅಟೆಂಡ್ ಮಾಡಿದ್ದಾರೆ ಅದರಲ್ಲಿ ಒಂದು ಐಡಿಯಲ್ ಅಟೆಂಪ್ಟ್ ಬಂದು 80ರಿಂದ 85, ಅಂದರೆ 80ರಿಂದ 85 ಕ್ವಶನ್ಗಳನ್ನು ಟಿಕ್ ಮಾಡಿ ಬಂದಿರ್ತೀರ. ಈಗ ನೀವು ಎಷ್ಟೇ ಓದಿದ್ದೀರಾ ಅಥವಾ ಎಷ್ಟೇ ಶಾನೆ ಇದ್ದೀರಾ ಅಂತ ತಿಳ್ಕೊಂಡ್ರೂ ಕೂಡ ಮಿನಿಮಮ್ ಆಗಿ 25 to 30 ಕ್ವಶನ್ಸ್ ತಪ್ಪು ಆಗೇ ಆಗುತ್ತೆ. KPSC ಪೇಪರ್ನಲ್ಲಿ 25 to 30 ಕ್ವಶನ್ ತಪ್ಪಾಗುತ್ತೆ.
ನಿಮ್ಮದು ಎಷ್ಟೇ ಅಕ್ಯುರಸಿ ಇದೆ ಅಂದರೂ ಕೂಡ 20ರಿಂದ 22 ಕ್ವಶನ್ಗಳು ತಪ್ಪಾಗುತ್ತೆ. ಇವೆಲ್ಲ ಫ್ಯಾಕ್ಟರ್ಗಳನ್ನು ಅನಲೈಸ್ ಮಾಡಿದ ಮೇಲೆ ಒಟ್ಟಾರೆಯಾಗಿ ಪೇಪರು ನೀವು ಸ್ಕೋರ್ ಮಾಡತಕ್ಕಂಥ ಪೇಪರ್ ಆಗಿತ್ತು. ಆದರೆ ಮ್ಯಾಕ್ಸಿಮಮ್ ಅಂದರೆ ನೀವು KA ಯಾವ ರೀತಿ 80, 82 ಮಾಡ್ತೀರಾ ಆ ರೀತಿ ಸ್ಕೋರ್ ಮಾಡೋಕ್ಕೆ ಸಾಧ್ಯವಿಲ್ಲ. ಇದೊಂದು ಲಕ್ಷ್ಯ ಇಟ್ಕೊಳ್ಳಿ. ಪೇಪರನ್ನು CTI ಲೆವೆಲ್ನಲ್ಲಿ ಏನು ಸ್ಕೋರ್ ಮಾಡಿದ್ದೀರಾ ಆ ಲೆವೆಲ್ ಸ್ಕೋರನ್ನು ಈ ಪೇಪರ್ನಲ್ಲಿ ಕೂಡ ಮಾಡ್ಬೋದಾಗಿತ್ತು. ಇದರೊಂದಿಗೆ ನಾವು ಏನು ಹೇಳ್ತೀವಿ ಅಂದರೆ, ನಾವು ಕೆಲವೊಂದು ಡೇಟಾವನ್ನು ಅನಲೈಸ್ ಮಾಡಿದ್ದೇವೆ. ಆ ಡೇಟಾದ ಪ್ರಕಾರ 60 ಕ್ವಶನ್ಗಳು ಅಥವಾ 60+, ಅಂದರೆ 60+ ಅಂದರೆ ಏನು, 61, 62, 63 ಮ್ಯಾಕ್ಸಿಮಮ್ ಆಗಿ ಇಷ್ಟೆಲ್ಲ ಯಾರೆಲ್ಲ ಸ್ಕೋರ್ ಮಾಡಿದ್ದೀರಾ ಅವರು ಸೇಫ್ ಸ್ಕೋರ್ನಲ್ಲಿ ಇರ್ತೀರ. ಅದರ ಅರ್ಥ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿದೆ ಅನ್ನರ್ಥ. ಮತ್ತೊಂದು ತಿಳ್ಕೊಳ್ಳಿ, ಈ 60 ಅಥವಾ 60+ ಮಾಡಬೇಕಾದ್ರೆ ನೀವು ಕೇವಲ 2 ತಿಂಗಳು 3 ತಿಂಗಳು ಓದಿದರೆ ಆಗೋದಿಲ್ಲ. ಮಿನಿಮಮ್ ಆಗಿ 1 to 2 years ಪ್ರಿಪ್ರೇಷನ್ ಇರಬೇಕು. ಇನ್ ಡೆಪ್ತ್ ಅನಾಲಿಸಿಸ್ ಇರಬೇಕು. ನೀವು ಪ್ರತಿಯೊಂದು ಸಬ್ಜೆಕ್ಟನ್ನು ಕಂಪ್ಲೀಟ್ ಡೀಟೇಲ್ ಆಗಿ ತಿಳ್ಕೊಂಡಿದ್ರೆ ಮಾತ್ರ ಈ ಸ್ಕೋರನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಹಾಗೂ KS ಮೇನ್ಸ್ನಲ್ಲಿ ಇರ್ತಕ್ಕಂಥ ಸಿಲೆಬಸ್ಸಿನ ಕ್ವಶನ್ಗಳನ್ನು ಕೂಡ ಈ ಗ್ರೂಪ್ ಬಿಯಲ್ಲಿ ಕೇಳಿದ್ದಾರೆ. ಹೀಗಾಗಿ ಕೆಲವೊಂದು ಕ್ವಶನ್ಗಳನ್ನು ಮಾಡೋದು ಟಫ್ ಆಗುತ್ತೆ. ಮತ್ತು ಈ ಸ್ಕೋರ್ ಏನು ಹೇಳ್ತಾ ಇದ್ದೀವಿ, 60 ಅಥವಾ 60+ ಇದೇನು ಕ್ವಶನ್ಸ್ಗಳಿದೆ ಇದನ್ನು ನೆಗೆಟಿವ್ ತೆಗೆದು ಆದಮೇಲೆ ಇಷ್ಟು ಕ್ವಶನ್ ಆಗಿರಬೇಕು ಇದರಲ್ಲಿ GK ಪೇಪರ್ನಲ್ಲಿ. ನೆಕ್ಸ್ಟ್, ವಾಟ್ ಅಬೌಟ್ ಸ್ಪೆಸಿಫಿಕ್ ಪೇಪರ್? See, we as being the team of Study Karnataka, we are very much happy and we proudly say that we have delivered what we have promised. You can see some of the messages. The candidates that have just after finishing the exam and after analyzing for one day, they have texted us and they have said that, sir, almost 75 questions were from your notes directly. Some of the questions were from videos that we have uploaded freely on YouTube. Some of the questions were from PDF notes and some of the questions, and that too direct questions, were from test series. You can see these messages and we are very much happy to see such a response and we are very much happy to deliver you such a content. And we promise you that the same content up to the mark and precise content will be delivered to you for the upcoming examinations from the team of Study Karnataka. See, specific paper was easy. It was perfectly as per syllabus. Why we are saying it as easy? Because what all syllabus they have mentioned, such as 15 points were mentioned for the syllabus and the questions were delivered or were asked from the same 15 points. There were no external influence for the question paper. Of course, there were influence of 10 to 15 questions and those questions were from current affairs related. And that's the reason we were mentioning for those who have purchased PDF that in order to score more marks, you have to add current affairs on your own. ಅದಕ್ಕಾಗಿ ನಾವು ಪ್ರತಿಯೊಂದು PDF ಅನ್ನು ಯಾರೆಲ್ಲ ಕೊಂಡ್ಕೊಂಡಿದ್ದೀರಾ ಅವರಿಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಕೂಡ ಹೇಳಿದ್ವಿ, ನಿಮಗೆ ಒಳ್ಳೆ ಸ್ಕೋರ್ ಆಗಬೇಕಾದ್ರೆ ಈ ಏನು ಕಂಟೆಂಟ್ ಕೊಡ್ತಾ ಇದ್ದೀವಿ ಆ ಕಂಟೆಂಟಿನೊಂದಿಗೆ ನಿಮ್ಮ ಪ್ರಿಪ್ರೇಷನ್ನಲ್ಲಿ ನೀವು ಕರೆಂಟ್ ಅಫೇರ್ಸನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಅಂದಾಗ ಮಾತ್ರ ಈ ಪೇಪರ್ನಲ್ಲಿ ನಿಮಗೆ 65 to 70 ಸ್ಕೋರ್ ಮಾಡೋದು ತುಂಬಾ ಈಸಿ ಆಗಿಬಿಡುತ್ತೆ. ಆ್ಯಂಡ್ ದೋಸ್ ಹೂ ಹ್ಯಾವ್ ಫಾಲೋಡ್ ಸ್ಟಡಿ ಕರ್ನಾಟಕದ ವಿಡಿಯೋಸ್ಗಳು PDF ಆಗಲಿ ಅದರೊಂದಿಗೆ ಟೆಸ್ಟ್ ಸೀರೀಸನ್ನು ಯಾರೆಲ್ಲ ತೊಗೊಂಡಿದ್ದೀರಾ ಅವರಿಗೆ 60+ ಸ್ಕೋರ್ ಮಾಡೋದು ತುಂಬಾ ಈಸಿ ಈ ಪೇಪರ್ನಲ್ಲಿ. ಯಾಕಂದರೆ ಅಪ್ ಟು ದಿ ಪಾಯಿಂಟ್ ಸಿಲೆಬಸ್ನಲ್ಲಿ ಮೇಲೆ ಮಾತ್ರ ಈ ಕ್ವಶನ್ಗಳನ್ನು ಕೇಳಲಾಗಿದೆ. ಬಟ್ ಡ್ಯೂ ಟು ಕರೆಂಟ್ ಅಫೇರ್ಸ್ ಆ್ಯಂಡ್ ಸಮ್ ಮಿಸ್ಲೇನಿಯಸ್ ಕ್ವಶನ್ಸ್, ದ ಗುಡ್ ಸ್ಕೋರ್ ವಿಲ್ ಬಿ ಬಿಟ್ವೀನ್ 56 to 58 ಕರೆಕ್ಟ್ ಕ್ವಶನ್ಸ್ ಆಫ್ಟರ್ ನೆಗೆಟಿವ್. ನಾವೆಲ್ಲ ಏನು ಹೇಳ್ತಾ ಇದ್ವಿ, ಇದು ಕ್ವಶನ್ಗಳನ್ನು ಹೇಳ್ತಾ ಇದ್ವಿ. ಯಾಕಂದರೆ ಈ ಪೇಪರು 3 ಮಾರ್ಕ್ಸಿಗಾಗಿತ್ತು, ಪ್ರತಿಯೊಂದು ಕ್ವಶನ್ 3 ಮಾರ್ಕ್ಸಿಗಿತ್ತು. ಈಗೇನು ಕ್ವಶನ್ ಹೇಳ್ತಿದ್ವಿ, ಈಗ 56 ಅಂತ ಅಂದ್ಕೊಳ್ಳಿ, 56 into 3 ಇದೇನಾಗುತ್ತೆ, ನಿಮ್ಮ ಸ್ಪೆಸಿಫಿಕ್ ಪೇಪರಿನ ಸ್ಕೋರ್ ಆಗಿರುತ್ತೆ. ಸೊ ಇದೆಲ್ಲ ಬೇಸಿಸ್ ಮೇಲೆ ನಾವು ಒಂದು ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡೋಣ. ಬಿಫೋರ್ ನೋಯಿಂಗ್ ದಿ ಕಟ್ ಆಫ್, ಫಸ್ಟ್ ಲೆಟ್ಸ್ ಹ್ಯಾವ್ ಎ ಲುಕ್ ಅಟ್ ದಿ ನಂಬರ್ ಆಫ್ ದಿ ಪೋಸ್ಟ್ ದಟ್ ವರ್ ಅವೈಲೇಬಲ್. ಗೆಸ್ಟೆಡ್ ಮ್ಯಾನೇಜರ್ ಅಥವಾ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಗಾಗಿ ಟೋಟಲ್ ಆಗಿ 21 ಪೋಸ್ಟ್ಗಳು ಅವೈಲೇಬಲ್ ಇದ್ದು, ಇಲ್ಲಿ ನೀವು ನೋಡ್ಬೋದು ಪರಿಶಿಷ್ಟ ಜಾತಿಗಾಗಿ ಇತರೆ ಒಳಗೆ 1 ಪೋಸ್ಟ್ ಇದೆ, ಮಹಿಳಾ 1, ಗ್ರಾಮೀಣ 1 ಇದೆ. ಟೋಟಲ್ ಒಟ್ಟಾರೆಯಾಗಿ 3 ಪೋಸ್ಟ್ಗಳಿವೆ. ಪರಿಶಿಷ್ಟ ಪಂಗಡಕ್ಕೆ ಕೇವಲ ಪರಿಶಿಷ್ಟ ಪಂಗಡ 1ಕ್ಕೆ ಇತರರಿಗೆ ಕೇವಲ 1 ಪೋಸ್ಟ್ ಇದೆ. ಕ್ಯಾಟಗರಿ 1ಗೆ 1 ಪೋಸ್ಟ್ ಇದೆ. 2A ಕ್ಯಾಟಗರಿಯಲ್ಲಿ 3 ಕೊಟ್ಟಿದ್ದಾರೆ, 1 ಇತರೆ, 1 ಮಹಿಳಾ ಮತ್ತು 1 ಗ್ರಾಮೀಣ. ಟೋಟಲ್ ಆಗಿ 3 ಪೋಸ್ಟ್ಗಳಿವೆ. 2Bನಲ್ಲಿ 1 ಪೋಸ್ಟ್ ಇದೆ. 3A ಕ್ಯಾಟಗರಿಗೆ ಇತರೆ ಅಂದರೆ 3A ಅದರ್ಸ್ನಲ್ಲಿ 1 ಇದೆ. 3B ಅದರ್ಸ್ನಲ್ಲಿ 1 ಇದೆ. ಸಾಮಾನ್ಯ ವರ್ಗಕ್ಕೆ ಬಂದು ಅದರ್ಸ್ನಲ್ಲಿ 2 ಪೋಸ್ಟು, ಮಹಿಳೆಗಾಗಿ 3 ಪೋಸ್ಟು ಹಾಗೂ ಗ್ರಾಮೀಣಕ್ಕೆ 3 ಪೋಸ್ಟು ಮತ್ತು ಮಾಜಿ ಸೈನಿಕರಿಗೆ 1 ಪೋಸ್ಟ್ ಇದೆ. ಅಂಗವಿಕಲಿಗೆ 1 ಪೋಸ್ಟ್ ಇದೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವು ಅಂಗವಿಕಲರಿಂದ ಕೇವಲ ಬ್ಲೈಂಡ್ ಅಥವಾ ಲೋ ವಿಷನ್ಗೆ ಮಾತ್ರ ಈ ಪೋಸ್ಟ್ ಮೀಸಲಾಗಿದೆ. ಬೇರೆ ಯಾವುದೇ ಆದ ರೀತಿಯಾದ ಅಂಗವಿಕಲತೆ ನೀವು ಕನ್ಸಿಡರ್ ಆಗೋದಿಲ್ಲ. ಹಾಗೂ ಜನರಲ್ ಮೆರಿಟು ಮತ್ತು ಅಂಗವಿಕಲತೆಗೆ ಭಾಳಷ್ಟು ಮಾರ್ಕ್ಸ್ ಗ್ಯಾಪ್ ಇರುತ್ತೆ.
ಹೀಗಾಗಿ ಈ ಒಂದು ಕ್ಯಾಟಗರಿಯನ್ನು ಬಿಟ್ಟು ಉಳಿದ ಎಲ್ಲ ಕ್ಯಾಟಗರಿಗೆ ನಾವು ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅಂಗವಿಕಲಿಗೆ ಸ್ಪೆಸಿಫಿಕ್ ಆಗಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಎಂದು ಹೇಳುವುದು ತುಂಬಾ ಕಠಿಣ ಇದೆ, ಭಾಳ ಟಫ್ ಆಗುತ್ತೆ. ಹೀಗಾಗಿ ನಾವು ಅದನ್ನು ಗೆಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇನ್ನುಳಿದ ಎಲ್ಲ ಕ್ಯಾಟಗರಿಗೆ ನಾವು ಕಟ್ ಆಫನ್ನು ಹೇಳ್ತಾ ಹೋಗ್ತೀವಿ. ನೀವು ದಯಮಾಡಿ ಅದನ್ನು ತಿಳ್ಕೊಳ್ಳಿ. ಮತ್ತೊಂದು ಪಾಯಿಂಟ್ ನೀವು ಇಲ್ಲಿ ಏನು ನೆನಪಿಡಬೇಕಂದ್ರೆ, ಕೇವಲ ಪೋಸ್ಟು ಒಂದು ಅಥವಾ ಮ್ಯಾಕ್ಸಿಮಮ್ ಆಗಿ 2 ಪೋಸ್ಟ್ಗಳು ನಿಮಗೆ ಸಿಗ್ತಾ ಇದೆ. ಹೀಗಾಗಿ ಯಾರೆಲ್ಲ ಕಟ್ ಆಫ್ ನಾ ಈಗ ಏನು ಹೇಳ್ತಾ ಇದ್ದೀನಿ ಅದರ ಮೇಲಿದ್ದರೆ ಮಾತ್ರ ನೀವು ಒಂದು ಹೋಪನ್ನು ಇಡ್ಬೋದು. ದಯಮಾಡಿ ಈ ಕಟ್ ಆಫ್ ನಿಮಗೆ ಅನ್ರಿಯಲಿಸ್ಟಿಕ್ ಅಥವಾ ತುಂಬಾ ಅನ್ನಿಸ್ತಿರ್ಬೋದು. ಆದರೆ ತಿಳ್ಕೊಳ್ಳಿ, 75,000 ಅಂದರೆ ನಿಮಗೆ ಮಿನಿಮಮ್ ಆಗಿ 40,000 ಕ್ಯಾಂಡಿಡೇಟ್ಗಳನ್ನು ನೀವು ಕನ್ಸಿಡರ್ ಮಾಡಿದರೆ 40,000ನಲ್ಲಿ ನಾವು ಹೇಳ್ತಕ್ಕಂಥ ಕಟ್ ಆಫ್ನಲ್ಲಿ ಪಡೆದಿರತಕ್ಕಂಥ ಮಾರ್ಕ್ಸ್ಗಳು ಒಂದಿಲ್ಲದ ಒಂದು ವ್ಯಕ್ತಿ ನಿಮಗೆ ಸಿಗ್ತಾನೆ. ಹೀಗಾಗಿ ಈ ಕಟ್ ಆಫ್ಗಳನ್ನು ಮ್ಯಾಕ್ಸಿಮಮ್ ಆಗಿ ಮೆಜಾರಿಟಿಯಾಗಿ ನಾವು ಪ್ರಿಸೈಸ್ ಆಗಿ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ. ಸೊ ಲೆಟ್ಸ್ ಸಿ ದಿ ಕಟ್ ಆಫ್ category wise. See, this is the poll that we have conducted on the Study Karnataka Telegram channel. If at all you are not the part of Study Karnataka Telegram channel, please do join the channel. We have provided the link in the description. ನೋಡಿ, ನಾವು GK ಪೇಪರ್ಗಾಗಿ ಮಾರ್ಕ್ಸ್ಗಳನ್ನು ಕೇಳಿದ್ವಿ, ಎಷ್ಟೆಲ್ಲ ಸ್ಕೋರ್ ಮಾಡಿದ್ದಾರಂತೆ. 50% ಲೆಸ್ ದೆನ್ 130 ಅಂತ ಹೇಳ್ತಿದ್ದಾರೆ. ನೋಡಿ, ಇದನ್ನು ಕ್ಯಾನ್ಸಲ್ ಮಾಡಿ, ಯಾಕಂದರೆ ಕೇವಲ ನಿಮಗೆ 21 ಪೋಸ್ಟ್ ಇದೆ. ಸೊ ಹೀಗಾಗಿ ನಾವು ಈ ಮಾರ್ಜಿನನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇದೇನಿದೆಲ್ಲ ಈ ಮಾರ್ಜಿನ್ ಕೇವಲ ನಮಗೆ ಕನ್ಸಿಡರೇಬಲು. ಈ ಇನ್ನುಳಿದ ಮಾರ್ಜಿನ್ಗಳು ಕನ್ಸಿಡರ್ ಆಗೋದಿಲ್ಲ, ಇದರಲ್ಲಿ GK ಪೇಪರ್ನಲ್ಲಿ ಮಾತ್ರ. ಇದರಲ್ಲಿ ನಾವು 180+ ಕೂಡ ಬಿಡ್ತಾ ಇದ್ದೀವಿ, ರೈಟ್. ಆ್ಯಸ್ ಎ ಮಾಡ್ರೇಟ್ ಕಟ್ ಆಫನ್ನು ನಾವು ಪ್ರಿಡಿಕ್ಟ್ ಮಾಡಬೇಕಾದ್ರೆ ನಾವು ಇವೇನು ಮಾರ್ಕ್ಸ್ ಇದೆಲ್ಲ ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. 170, 180, 165 to 170, 160 to 165 ಹಾಗೂ 150 to 155. ಈ ಮಾರ್ಕ್ಸಿನ ಆಧಾರದ ಮೇಲೆ ನಾವು ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡ್ತೀವಿ. ಕೀಪಿಂಗ್ ಇನ್ ಮೈಂಡ್ ದ ಡಿಫಿಕಲ್ಟಿ ಆಫ್ ದಿ ಸೆಕೆಂಡ್ ಪೇಪರ್ ತುಂಬಾ ಈಸಿ ಇರಲಿಲ್ಲ. ಇದೊಂದು ಹೇಳ್ತೀನಿ ನಾನು ನಿಮಗೆ, ಯಾರೆಲ್ಲ ಬೇರೆ ಸೋರ್ಸ್ ಅಥವಾ ಬೇರೆ ಮೆಟೀರಿಯಲ್ ಓದಿದ್ರೆ ಅವರೆಲ್ಲರಿಗೂ ಈಸಿ ಆಗಿಲ್ಲ. ಕೇವಲ ಸ್ಟಡಿ ಕರ್ನಾಟಕ ಮೆಜಾರಿಟಿ ಫಾಲೋ ಮಾಡಿದವರಿಗೆ ಈ ಪೇಪರ್ಗಳು ಈಸಿ ಹೋಗಿದೆ. ಟೆಸ್ಟ್ ಸೀರೀಸ್ ಯಾರೆಲ್ಲ ಅಟೆಂಡ್ ಮಾಡಿದರೆ ಅವರಿಗೆ ಭಾಳಷ್ಟು ಕ್ವಶನ್ ಡೈರೆಕ್ಟಾಗಿ ಬಂದಿದೆ. ಎಲ್ಲ ಫ್ಯಾಕ್ಟರ್ಗಳನ್ನು ಕನ್ಸಿಡರ್ ಮಾಡಿ ನಾವು ಒಂದು ಕಟ್ ಆಫನ್ನು ಹೇಳ್ತಾ ಇದ್ದೀವಿ. ನೋಡಿ, GM ಅದರ್ಸಿಗೆ 365ರಿಂದ 372 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಇದೇ ಫೈನಲ್ ಕಟ್ ಆಫ್ ಅಂತ ನಾವು ಹೇಳ್ತಾ ಇಲ್ಲ. ನೀವು ದಯಮಾಡಿ ನಮ್ಮ ಪರ್ಸ್ಪೆಕ್ಟಿವನ್ನು ಕೂಡ ತಿಳ್ಕೊಳ್ಳಿ. ನಾವು ಕೇವಲ ಒಂದು ಪ್ರಿಡಿಕ್ಷನನ್ನು ಮಾಡ್ತಾ ಇದ್ದೀವಿ. 365ರಿಂದ 372 ಇದು ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಯಾಕಂದರೆ ಸಾಮಾನ್ಯ ವರ್ಗಕ್ಕೆ ಕೇವಲ 2 ಪೋಸ್ಟ್ ಇದೆ. 40,000 ಜನದಲ್ಲಿ 2 ಜನ ನಿಮಗೆ ಇಷ್ಟು ಸ್ಕೋರ್ ಮಾಡಿದವರು ಸಿಗ್ತಾರೆ. ಹೌದು, ಇದರಿಗಿಂತ ಹೆಚ್ಚಿಗೆ ಸ್ಕೋರ್ ಮಾಡಿದವರು ಕೂಡ ಇರ್ತಾರೆ. ಆದರೆ ನಮಗೆ ಲೀಸ್ಟನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಒಬ್ಬೊಬ್ಬರು 395 ಸ್ಕೋರ್ ಮಾಡಿರ್ತೀರ, ಸಡನ್ನಾಗಿ ನಿಮಗೆ ಒಂದು 20-30 ಮಾರ್ಕ್ಸ್ ಗ್ಯಾಪ್ ಸಿಗುತ್ತೆ. ಯಾರಿಗೆ? ನೆಕ್ಸ್ಟ್ GM ಕ್ಯಾಂಡಿಡೇಟ್ಗೆ, ಹೌದಾ? ಆಗ 365 to 372 ನಿಲ್ಲೋ ಚಾನ್ಸ್ ಇದೆ. ನೆಕ್ಸ್ಟ್ GM ವುಮನ್ಸಿಗೆ 335ರಿಂದ 340. ಸರ್, ಈಗ ಇಷ್ಟು ಕಡಿಮೆ ಯಾಕಾಗಿದೆ ಅಂತ ಕೇಳಿದ್ದಲ್ಲಿ ಇಲ್ಲಿ ನೀವು ನೋಡ್ಬೋದು, ಸಾಮಾನ್ಯ ವರ್ಗ ವುಮನ್ಗೆ 3 ಪೋಸ್ಟ್ ಇದೆ. ಅದರ ಅರ್ಥ ಏನಾಯಿತು, ಈಗ ಒಂದು ಕ್ಯಾಂಡಿಡೇಟು 390 ತೆಗೆದಿರ ಅಂತ ಅಂದ್ಕೊಳ್ಳಿ, ಹೌದಾ? ನೆಕ್ಸ್ಟ್ ವುಮನ್ ಕ್ಯಾಂಡಿಡೇಟ್ ನೀವು ಸರ್ಚ್ ಮಾಡಬೇಕಾದ್ರೆ 360 ಬಂದುಬಿಡ್ತೀರಾ. ಮತ್ತೊಂದು ಕ್ಯಾಂಡಿಡೇಟ್ ನೀವು ಸರ್ಚ್ ಮಾಡಿದರೆ 330 ಆಗುತ್ತೆ, ಹೌದಾ? ಅದರ ಅರ್ಥ ಏನಾಯಿತು, ಲೀಸ್ಟ್ ಯಾರು ಇರ್ತಾರೆ ಅವ್ರ ಕಟ್ ಆಫನ್ನು ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ. GM ವುಮನ್ಸಿಗೆ 335ರಿಂದ 340 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ನೆಕ್ಸ್ಟ್ GM ರೂರಲ್ ನೀವು ನೋಡ್ಬೋದು 3 ಪೋಸ್ಟ್ ಇದೆ. ಹೀಗಾಗಿ 350ರಿಂದ 355 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಸರ್, GM ಅದರ್ಸು ಮತ್ತು GM ರೂರಲ್ಗೆ ಯಾಕೆ ಎಷ್ಟು ಕಡಿಮೆ ಡಿಫ್ರೆನ್ಸ್ ಇದೆ ಅಂತ ನೀವು ಕೇಳಿದ್ದಲ್ಲಿ, KPSC ರಿಸರ್ವೇಷನ್ ಪಾಲಿಸಿನ ನೀವು ನೋಡಿದಾಗ ಯಾರೆಲ್ಲ ಫಸ್ಟ್ GM ರೂರಲ್ ಇರ್ತಾರೆ ಅವ್ರಿಗೆ ಫಸ್ಟ್ GM ರೂರಲ್ ಅಲಾಟ್ ಮಾಡಿಬಿಡ್ತಾರೆ. ಅದಾದಮೇಲೆ GM ಅದರ್ಸಿಗೆ ಬರ್ತಾರೆ, ಹೌದಾ? ಹೀಗಾಗಿ GM ರೂರಲು 350ರಿಂದ 355 ನಿಲ್ಲೋ ಚಾನ್ಸ್ ಇದೆ. ನೆಕ್ಸ್ಟ್ GM ಎಕ್ಸ್ ಸರ್ವಿಸ್ಮೆನ್, ಇದು ಒಂದು ಮಾತ್ರ ತುಂಬ ಕಡಿಮೆ ನಿಲ್ಲೋ ಚಾನ್ಸ್ ಇರುತ್ತೆ. ಯಾಕಂದರೆ ಈ ಕ್ಯಾಟಗರಿಯಲ್ಲಿ ಕಾಂಪಿಟೇಷನ್ ತುಂಬಾ ಕಡಿಮೆ ಇರುತ್ತೆ. ಅದರಲ್ಲಿ ಗ್ರೂಪ್ B ಅಂದ ಮೇಲೆ ಕಾಂಪಿಟೇಷನ್ ಇನ್ನೂ ಕಡಿಮೆ ಆಗುತ್ತೆ. ಸೊ ಹೀಗಾಗಿ 270ರಿಂದ 276 ಯಾರೆಲ್ಲ ಸ್ಕೋರ್ ಮಾಡಿದ್ರೆ ಅವರು ನಿಮ್ಮ ಹೆಸರನ್ನು ಲೀಸ್ಟ್ನಲ್ಲಿ ನೋಡೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕ್ಯಾಟಗರಿ 3A ಅದರ್ಸ್. 3A ಅದರ್ಸ್ಗೆ ಕೇವಲ ಒಂದೇ ಒಂದು ಪೋಸ್ಟ್ ಇದೆ. 3A ಅದರ್ಸು ಇದು ನಿಯರ್ಲಿ ಈಕ್ವಲ್ ಟು GM ಇರುತ್ತೆ. 363ರಿಂದ 367 ಯಾರೆಲ್ಲ ಸ್ಕೋರ್ ಮಾಡಿರ್ತಾರೆ ಅವರು ಸೆಲೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. 3B ಅದರ್ಸು ಕೂಡ ಸೇಮ್ ಒಂದೇ ಪೋಸ್ಟ್ ಇದೆ. ಇದು GM ಸಮೀಪನೇ ಇರುತ್ತೆ. 362ರಿಂದ 365 ಸ್ಕೋರ್ ಮಾಡಿದವರು ನಿಮ್ಮ ಹೆಸರನ್ನು ಲಿಸ್ಟ್ನಲ್ಲಿ ನೋಡೋ ಚಾನ್ಸ್ ಸಿಗುತ್ತೆ. 2B ಅದರ್ಸಿಗೆ ಮಾತ್ರ ಕಡಿಮೆ ಇರುತ್ತೆ, ಯಾಕಂದರೆ ಕಾಂಪಿಟೇಷನ್ ಕಡಿಮೆ ಇದೆ. ಒಂದೇ ಒಂದು ಪೋಸ್ಟ್ ಇದ್ದರೂ ಕೂಡ ಇದರಲ್ಲಿ ಸ್ಕೋರ್ ಮಾಡೋ ಕ್ಯಾಂಡಿಡೇಟ್ಸ್ ಕಡಿಮೆ ಇರ್ತಾರೆ. 328ರಿಂದ 334 ಯಾರೆಲ್ಲ ಸ್ಕೋರ್ ಮಾಡಿರ್ತೀರ ಅವರು ನಿಮ್ಮ ಹೆಸರನ್ನು ಸೆಲೆಕ್ಷನ್ ಲಿಸ್ಟ್ನಲ್ಲಿ ನೀವು ನೋಡ್ಬೋದು. ಮತ್ತೊಂದು ತಿಳ್ಕೊಳ್ಳಿ, ನಾವು ಹೇಳ್ತಕ್ಕಂಥ ಕಟ್ ಆಫ್ಗಳು ತುಂಬಾ ಅನ್ರಿಯಲಿಸ್ಟಿಕ್ ಅಂತ ನಿಮಗೆ ಅನಿಸ್ಬೋದು. ಆದರೆ ದಯಮಾಡಿ ತಿಳ್ಕೊಳ್ಳಿ, 40,000 ಜನ ಏನು ಹುಡುಗರು ಈ ಎಕ್ಸಾಮ್ನ ಬರೆದಿರ್ತಾರೆ ಅಂಥದ್ರಲ್ಲಿ ಕೇವಲ ಒಂದೇ ಒಂದು ವ್ಯಕ್ತಿ 363 367 ತಗೋ ಚಾನ್ಸ್ ಇದ್ದರೆ ಸಾಕು, ಅದೇ ಕಟ್ ಆಫ್ ಆಗಿರುತ್ತೆ.
ಹೌದಾ. ಆ ಆಧಾರದ ಮೇಲೆ ಮಾತ್ರ ನಾವು ಈ ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ಅದೇ ಒಂದು ವೇಳೆ ಇದೇ ಪೋಸ್ಟ್ಗಳು 40-45 ಇದ್ದರೆ ಮಿನಿಮಮ್ ಆಗಿ 30 ಮಾರ್ಕ್ಸು ನಿಮಗೆ ಡಿಫ್ರೆನ್ಸ್ ಸಿಗ್ತಾ ಇತ್ತು. ಆದರೆ ಇಲ್ಲಿ ಕೇವಲ ಒಂದೊಂದೇ ಪೋಸ್ಟ್ ಇದೆ, ಹೀಗಾಗಿ ಕಟ್ ಆಫ್ ಹೆಚ್ಚಿಗೆ ಇರುತ್ತೆ. ಕ್ಯಾಟಗರಿ 1 ಅದರ್ಸಿಗೆ 330ರಿಂದ 340 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ನೆಕ್ಸ್ಟ್ SC ಅದರ್ಸಿಗೆ ಬಂದು ಕೇವಲ ಒಂದೇ ಒಂದು ಪೋಸ್ಟ್ ಇತರೆಗಿದೆ, ಹೀಗಾಗಿ SC ಅದರ್ಸ್ ಬಂದು 320ರಿಂದ 325 ನಿಲ್ಲೋ ಚಾನ್ಸ್ ಇದೆ. SC ವುಮನ್ನಿಗೆ 290-300. ಎಕ್ಸ್ ಸರ್ವಿಸ್ಮೆನ್ ಆದಮೇಲೆ ಕಡಿಮೆ ನಿಲ್ಲೋ ಚಾನ್ಸ್ ಅಂದರೆ SC ವುಮನ್ಸಿಗಿರುತ್ತೆ. 290ರಿಂದ 300 ಯಾರೆಲ್ಲ ಸ್ಕೋರ್ ಮಾಡಿರ್ತೀರ ಅವರು SC ವುಮನ್ಸ್ನಲ್ಲಿ ಸೆಲೆಕ್ಟ್ ಆಗ್ಬೋದು. SC ರೂರಲ್ಗೆ ಬಂದು 315ರಿಂದ 321 ನಿಲ್ಲೋ ಚಾನ್ಸ್ ಇದೆ. STಗೆ 300ರಿಂದ 310. ಮತ್ತೊಂದು ಲಕ್ಷ ಇಟ್ಕೊಳ್ಳಿ, ಯಾವುದೇ ಆದ ಕ್ಯಾಟಗರಿಗೆ 250 ಕೆಳಗಡೆ ಕಟ್ ಆಫ್ ನಿಲ್ಲೋದಿಲ್ಲ. ಯಾಕಂದರೆ ಕೇವಲ ಒಂದೇ ಒಂದು ಪೋಸ್ಟ್ ಇದೆ. ಒಂದೊಂದು ಪೋಸ್ಟ್ ಇದ್ದಾಗ ಯಾರು ಟಾಪ್ ಸ್ಕೋರ್ ಮಾಡಿರ್ತಾರೆ ಅವರು ಮಾತ್ರ ಸೆಲೆಕ್ಟ್ ಆಗ್ತಾರೆ, ಕೆಳಗಿನವರು ಯಾರು ಸ್ಕೋರ್ ಸೆಲೆಕ್ಟ್ ಆಗೋದಿಲ್ಲ. ಒಂದು ವೇಳೆ ಸೆಲೆಕ್ಟ್ ಆದರೂ ಕೂಡ ಅಡಿಷ್ನಲ್ ಲಿಸ್ಟಲ್ಲಿ ನೀವು ಸೆಲೆಕ್ಟ್ ಆಗ್ಬೋದು, ಆದರೆ ಅದನ್ನು ಕನ್ಫರ್ಮ್ ಆಗಿ ಹಿಡಿಯೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾವು ಫಸ್ಟ್ ಲಿಸ್ಟಿನ ಕಟ್ ಆಫನ್ನು ಮಾತ್ರ ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ಮೆನಿ ಮೇ ಫೀಲ್ ಹೈ ಪ್ರಿಡಿಕ್ಷನ್ ಆಫ್ ಕಟ್ ಆಫ್. ಭಾಳಷ್ಟು ಜನಕ್ಕೆ ನಾವು ಏನು ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ ಅದು ತುಂಬ ಹೈ ಅನ್ನಿಸ್ಬೋದು. ಆದರೆ ದಯಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇದರ ಹಿಂದೆ ಒಂದು ಲಾಜಿಕ್ ಇದೆ. ಆ ಲಾಜಿಕ್ಕನ್ನು ಪದೇ ನಿಮಗೆ ಹೇಳ್ತಾ ಇದ್ದೀನಿ. ಕೇವಲ ಒಂದು ಪೋಸ್ಟ್ ಇದೆ ಮಾತ್ರ, ಕೇವಲ ಸಾಮಾನ್ಯ ವರ್ಗಕ್ಕೆ 2 ಇದೆ, ಮಹಿಳೆಯರಿಗೆ 3 ಇದೆ, ಹೀಗಾಗಿ ಮಹಿಳೆಯರ ಕಟ್ ಆಫ್ ಕಡಿಮೆ ಇರುತ್ತೆ. ಗ್ರಾಮಾಂತರ ಇದ್ದರೂ ಕೂಡ ಸಾಮಾನ್ಯ ವರ್ಗದಲ್ಲಿ ಮೊದಲಿಗೆ ಗ್ರಾಮಾಂತರಕ್ಕೆ ಅಲಾಟ್ ಆಗುತ್ತೆ, ಅದಾದಮೇಲೆ ಸಾಮಾನ್ಯ ವರ್ಗ ಇತರಿಗೆ ಅಲಾಟ್ ಆಗುತ್ತೆ. ಹೀಗಾಗಿ ಈ ಕಟ್ ಆಫ್ ಕೂಡ ಒಂಚೂರು ಹೈ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಉಳಿದಿರೋದಂದರೆ 2A ಅದರ್ಸ್ ಕ್ಯಾಟಗರಿಗೆ. 2A ಅದರ್ಸು ಇಲ್ಲಿ ನೀವು ನೋಡ್ಬೋದು, ಸಾಮಾನ್ಯ 2A ಅದರ್ಸ್ ಸಾಮಾನ್ಯ ವರ್ಗದಲ್ಲಿ 1 ಪೋಸ್ಟ್ ಇದೆ, ಮಹಿಳೆಯರಿಗೆ 1 ಇದೆ ಹಾಗೂ ಗ್ರಾಮಾಂತರಕ್ಕೆ 1 ಇದೆ. 2A ಅದರ್ಸಿಗೆ ಒಂದು 346ರಿಂದ 352 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. 2A ವುಮನ್ಸಿಗೆ ಬಂದು 330ರಿಂದ 336 ನಿಲ್ಲೋ ಚಾನ್ಸ್ ಇದೆ. ಇನ್ 2A ರೂರಲ್ಲಿಗೆ 340ರಿಂದ 346. ಒಂದು ನೆನ್ಪಿಟ್ಕೊಳ್ಳಿ, 2A ರೂರಲ್ ಒಂಚೂರು ಕಡಿಮೆ ಆಗ್ಬೋದು. ಇದೇನು ಹೇಳ್ತಾ ಇದ್ದು ಇದೇ ಫೈನಲ್ ಅಲ್ಲ. ಇದರಿಂದ ನೀವು ಮಿನಿಮಮ್ ಆಗಿ 10-15 ಮಾರ್ಕ್ಸ್ ಕಡಿಮೆ ಇದ್ದರೂ ಕೂಡ ನಿಮ್ಮ ಸೆಲೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಮತ್ತೊಂದು ನಾವು ನಿಮಗೆ ಏನು ಕ್ಲಿಯರ್ ಮಾಡಬೇಕಂದ್ರೆ 1:3ದಲ್ಲಿ ಬಂದು ನಿಮಗೆ ಉಪಯೋಗ ಇಲ್ಲ. ನೆನ್ಪಿಟ್ಕೊಳ್ಳಿ, 1:3 ಲಿಸ್ಟ್ನಲ್ಲಿ ಬಂದು ನಿಮಗೆ ಯಾವುದೇ ಆದ ಉಪಯೋಗ ಇರುವುದಿಲ್ಲ. 1:1ದಲ್ಲಿ ಕುಂದ್ರೋ ಕಟ್ ಆಫ್ ಇದ್ದರೆ ಮಾತ್ರ ಅದು ಯೂಸ್ ಆಗುತ್ತೆ. ನಾವು ಏನು ಹೇಳ್ತಾ ಇದ್ದೀವಿ ಅದು 1:1 ಕಟ್ ಆಫ್ ಇದೆ, 1:3 ಅಲ್ಲ, ನೆನ್ಪಿಟ್ಕೊಳ್ಳಿ. ನಂಬರ್ ಆಫ್ ಪೋಸ್ಟ್ ಔಟ್ ಆಫ್ 75 ಕ್ಯಾಂಡಿಡೇಟ್ಸ್, ಅಫ್ಕೋರ್ಸ್ ಯು ವಿಲ್ ಫೈಂಡ್ ಒನ್ ಆರ್ ದಿ ಅದರ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಸ್ಕೋರ್ಡ್ ಮೋರ್ ಆರ್ ಅಬೋವ್ 115 ಇನ್ ಬೋತ್ ದಿ ಪೇಪರ್ಸ್. ಈಗ 115 ಕ್ವಶನ್ಗಳ 2 ಪೇಪರ್ನಲ್ಲಿ ಅಂದರೆ 200ಗೆ 115 ಸ್ಕೋರ್ ಮಾಡಿದ್ದಲ್ಲಿ ನೀವು ಇದಕ್ಕೆ ಮಲ್ಟಿಪ್ಲೈ ಬೈ 3 ಮಾಡಿ. ಯೂಶ್ವಲಿ CTA ಕೂಡ ನಿಮಗೆ ಇದೇ ಕಟ್ ಆಫ್ನಲ್ಲಿ ಸಿಗುತ್ತೆ, ಹೌದಾ. ಹಾಗಾಗಿ ಇದೇನು ಹೇಳ್ತಾ ಇದ್ದೀವಿ ಇದು ಒಂದು ಲಾಜಿಕ್ ಬೇಸ್ ಮೇಲೆ ಹೇಳ್ತಾ ಇದ್ದೀವಿ. ಸೊ ಹೋಪ್ ವಿ ಅಂಡರ್ಸ್ಟ್ಯಾಂಡ್ that what is the logic that we are applying. You will be able to understand it. If at all you feel something irrelevant, please do comment us. We will try to rectify it and we will try to correct it. So ಈಗ ಈ ಎಕ್ಸಾಮಿನೇಷನ್ ಆದಮೇಲೆ ಮುಂದೇನು, ಭಾಳಷ್ಟು ಜನ ನಂಗೆ ಕೇಳ್ತಾ ಇದ್ದಾರೆ, ಸರ್ ಮುಂದೆ ಯಾವುದೇ ಆದ ರೀತಿಯಾದ ಎಕ್ಸಾಮಿನೇಷನ್ ಇಲ್ಲ, ನೀವು ಏನು ಮಾಡಬೇಕು ಅಥವಾ ಏನಾದರೂ ಸಜೆಷನ್ ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ನಾವು ಒಂದು ಸಜೆಷನ್ ಕೊಡ್ತೀವಿ. ಸ್ಟಡಿ ಕರ್ನಾಟಕದ ವತಿಯಿಂದ ನಾವು ಏನೆಲ್ಲ ಇನಿಷಿಯೇಟಿವ್ಗಳನ್ನು ತರ್ತಾ ಇದ್ದೀವಿ, ಭಾಳಷ್ಟು ಸ್ಟೂಡೆಂಟ್ಗಳು ರಿಕ್ವೆಸ್ಟ್ ಮಾಡಿದ ಮೇಲೆ ಮಾತ್ರ ಈ ಇನಿಷಿಯೇಟಿವ್ಗಳನ್ನು ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ. ಆದರೆ ನಮಗೊಂಚೂರು ಡಿಲೇ ಆಗ್ತಿದೆ. ಯಾಕಂದರೆ ನಮ್ಮ ಟೀಮ್ ಮೆಂಬರ್ಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅವರು KS ಮೇನ್ಸ್ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ, UPSC ಇಂಟರ್ವ್ಯೂಗಾಗಿ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ನಮ್ಮ ಹತ್ರ ರಿಸೋರ್ಸ್ ಒಂಚೂರು ಕಡಿಮೆ ಇದೆ ಈಗ ಪ್ರೆಸೆಂಟ್ ಸ್ಟೇಜ್ನಲ್ಲಿ, ಅದಕ್ಕಾಗಿ ಒಂಚೂರು ಡಿಲೇ ಆಗ್ತಾಯಿದೆ. ಸೊ ವಾಟ್ ನೆಕ್ಸ್ಟ್? ಸಮ್ ಆಫ್ ದಿ ನ್ಯೂ ಇನಿಷಿಯೇಟಿವ್ಸ್ ದ ಸ್ಟಡಿ ಕರ್ನಾಟಕ ಈಸ್ ಪ್ಲಾನಿಂಗ್ ಟು ಕಮ್ ಅಪ್ ವಿತ್ after back-to-back success in delivering the relevant up-to-the-mark content that is related to KPSC as well as KE examination. ಮೊದಲಿಗೆ ನಾವು ವೆಲ್ಫೇರ್ ಆಫೀಸರ್ KE ನಡ್ತಕ್ಕಂಥ ವೆಲ್ಫೇರ್ ಆಫೀಸರ್ ಎಕ್ಸಾಮಿನೇಷನ್ನ ಕಂಟೆಂಟನ್ನು ಕೊಟ್ಟಿವಿ, ವೀಡಿಯೋಸ್ಗಳನ್ನ ಫ್ರೀಯಾಗಿ ಕೊಟ್ಟಿದ್ವಿ. ಅದರಲ್ಲೂ ಕೂಡ ಹ್ಯೂಜ್ ಸಕ್ಸಸ್ ಆಯಿತು. ಮಿನಿಮಮ್ ಆಗಿ 50 to 16 ಕ್ವಶನ್ಸ್ಗಳು ಬಂದಿದ್ವು. ಅದಾದಮೇಲೆ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಗಾಗಿ ಕೋರ್ಸನ್ನು ಮಾಡಿದ್ವಿ, ಟೆಸ್ಟ್ ಸೀರೀಸ್ ಇಟ್ಟಿವಿ, ಅದು ಫುಲ್ ಸಕ್ಸಸ್ ಆಗಿ ಈಗ ನಿಯರ್ಲಿ ಏನಿಲ್ಲ ಅಂದರೂ 70 to 75 ಕ್ವಶನ್ಗಳು ನಮ್ಮ ಕಂಟೆಂಟಿಂದ ಬಂದಿದೆ. ಹೀಗಾಗಿ ಭಾಳಷ್ಟು ಸ್ಟೂಡೆಂಟ್ಗಳು ನಮಗೆ ಬೇರೆ ಬೇರೆ ನೋಟ್ಸ್ಗಳನ್ನು ಕೇಳ್ತಾ ಇದ್ದಾರೆ, ಹಲವಾರು ಕೋರ್ಸ್ಗಳನ್ನು ಲಾಂಚ್ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ. ನಾವು ಕೂಡ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿದ್ದೇವೆ, ಆದರೆ ನಮಗೊಂಚೂರು ಡಿಲೇ ಆಗ್ತಾಯಿದೆ. ಮೇನ್ ರೀಸನ್ ಏನಂದರೆ ನಮ್ಮ ಹತ್ರ ಯಾರೆಲ್ಲ ರಿಸೋರ್ಸ್ ಇದ್ದರು ಅವರೀಗ KS ಮೇನ್ಸ್ಗಾಗಿ ಅಂದರೆ ಪ್ರಿಲಿಮ್ಸ್ ಎಲ್ಲರೂ ಕ್ವಾಲಿಫೈ ಆಗೋ ಸ್ಟೇಜ್ನಲ್ಲಿದ್ದಾರೆ, ಮೇನ್ಸ್ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. 1-2 ಜನ UPSC ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ನಮ್ಮ ಹತ್ರ ಸೋರ್ಸ್ ಒಂಚೂರು ಕಡಿಮೆ ಇದೆ. ಆದರೆ ಯಾವೆಲ್ಲ ಕೋರ್ಸ್ಗಳನ್ನು ನಾವು ಲಾಂಚ್ ಮಾಡಬೇಕಂತಿದ್ದೀವಿ ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. First of all, we will come up with land surveyor crash course.
ಹೌದಾ. ಈಗ ಲ್ಯಾಂಡ್ ಸರ್ವೇರ್ ಸುಮಾರಾಗಿ 500+ ಪೋಸ್ಟ್ಗಳಿವೆ. ಆ ಪೋಸ್ಟ್ಗಾಗಿ ನಾವು ಏನು ಸ್ಪೆಸಿಫಿಕ್ ಪೇಪರ್ ಇದೆಯಲ್ಲ ಅದಕ್ಕೆ ರಿಲೆವೆಂಟಾಗಿ ಕೆಲವೊಂದು ಕೋರ್ಸನ್ನು ತರ್ತೀವಿ. ಆ ಕೋರ್ಸ್ ಕೇವಲ 30ರಿಂದ 35 ದಿನಗಳ ಕೋರ್ಸ್ ಮಾತ್ರ ಇರುತ್ತೆ. ಈ ಕೋರ್ಸ್ನಲ್ಲಿ ಸ್ಪೆಸಿಫಿಕ್ ಆಗಿ ಆ ಪೇಪರ್ನಲ್ಲಿ ನಿಮ್ಗೆ ಏನು ಕೇಳ್ತಾರೆ, ಮ್ಯಾಥ್ಸ್ ಆಗಲಿ, ಜಿಯೋಗ್ರಫಿ ಆಗಲಿ, ಫಿಸಿಕ್ಸ್ ಆಗಲಿ ಅಥವಾ ಸೈನ್ಸ್ ಆಗಲಿ ಏನೆಲ್ಲ ಕೇಳ್ತಾರೆ, ಅಪ್ ಟು ದಿ ಮಾರ್ಕ್ ಏನು KPSC ಕೇಳುತ್ತೆ ಅದೇ ರೀತಿಯಾದ ಕ್ವಶನ್ ಪೇಪರ್, ಅದೇ ರೀತಿಯಾದ ವಿಡಿಯೋಗಳು, ಕಂಟೆಂಟ್ಗಳು ನಿಮಗೆ ಡೆಲಿವರ್ ಮಾಡ್ತೀವಿ. ಅದೊಂದು ಕೋರ್ಸನ್ನು ನಾವು ತೊಗೊಂಬರ್ತೀವಿ. ಆದರೆ ಇದು ಮೇನ್ಸ್ ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮೇನ್ ರೀಸನ್ ಏನಂದರೆ ನಮ್ದು ಯಾವುದೆಲ್ಲ ರಿಸೋರ್ಸ್ ಇದ್ದಾರೆ ಅವರು ಈಗ KS ಮೇನ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ, ಅದರೊಂದಿಗೆ UPSC ಇಂಟ್ರಿಗೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ನಮಗೊಂಚೂರು ಡಿಲೇ ಆಗ್ಬೋದು. ಆದರೆ ಕಂಪಲ್ಸರಿಯಾಗಿ ನಾವು ಇದನ್ನು ಲಾಂಚ್ ಮಾಡ್ತೀವಿ. ಅಲ್ಲಿವರೆಗೆ ನೀವು ನಿಮ್ಮ ಸೆಲ್ಫ್ ಸ್ಟಡಿಯನ್ನು ಮಾಡ್ಕೊಳ್ಳಿ. NCERT ಬುಕ್ಗಳನ್ನು ಓದಿ, NCERT ಬುಕ್ಕಿಂದ ನೀವು ಮ್ಯಾಥ್ಸನ್ನು ಸಾಲ್ವ್ ಮಾಡಿ. ಅದೇ ರೀತಿಯಾಗಿ ಇನ್ನು ಮುಂದೆ KPSC ಇದೇನು SC ಮೀಸಲಾತಿ ಇದೆಯಲ್ಲ, ಒಳ ಮೀಸಲಾತಿ, ಅದು ಮುಗಿದ ತಕ್ಷಣ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಎಕ್ಸೈಸ್ PC ಎರಡೂಗಳನ್ನು ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸ್ಟಡಿ ಕರ್ನಾಟಕದ ವತಿಯಿಂದ essay ರೈಟಿಂಗ್ ಕೋರ್ಸ್, ಯಾಕಂದರೆ ಅದಕ್ಕೆ 50 ಮಾರ್ಕ್ಸು essay ರೈಟಿಂಗ್ ಹಾಗೂ ಟ್ರಾನ್ಸ್ಲೇಷನ್ ಇರುತ್ತೆ. essay ರೈಟಿಂಗ್ ಹಾಗೂ ಟ್ರಾನ್ಸ್ಲೇಷನ್ ಕೋರ್ಸ್ ಕೂಡ ಲಾಂಚ್ ಮಾಡ್ತಾ ಇದ್ದೀವಿ. ಅದರೊಂದಿಗೆ ಈಗ ಮೊನ್ನೆ ರೀಸೆಂಟಾಗಿ ಹೋಮ್ ಮಿನಿಸ್ಟರ್ ಹೇಳಿದಾಗೆ ನಿಯರ್ಲಿ 600+ PSI ರಿಕ್ರೂಟ್ಮೆಂಟ್ ಆಗೋದಿದೆ. ಒಂದು ವೇಳೆ KAಗೆ ಏನಾದರೂ ಎಕ್ಸಾಮಿನೇಷನ್ ನಡೆಸಲಿಕ್ಕೆ ಕೊಟ್ಟರೆ ಅದಕ್ಕೆ ಆದ ಒಂದು ಸ್ಪೆಷಲ್ ಪ್ರಿಪ್ರೇಷನ್ ಬೇಕಾಗುತ್ತೆ. ಅದನ್ನು ತಲೆಯಲ್ಲಿಟ್ಟುಕೊಂಡು ನಾವು PSI ಬ್ಯಾಚ್ ಕೂಡ ಒಂದು KA ಅಥವಾ KSP ಎರಡಕ್ಕೂ ರೆಲೆವೆಂಟ್ ಆಗಿರತಕ್ಕಂಥ ಒಂದು PSI ಬ್ಯಾಚನ್ನು ಕೂಡ ಲಾಂಚ್ ಮಾಡ್ತಾ ಇದ್ದೀವಿ. ಅದರೊಂದಿಗೆ ಯಾವ ಲೆವೆಲ್ಗೆ ನೀವು PCಗೆ ಪ್ರಿಪೇರ್ ಆಗಬೇಕು, ಯಾವ ಲೆವೆಲ್ಗೆ ನಿಮ್ಮ ಕಂಟೆಂಟ್ ಇರಬೇಕು, ಯಾವ ರೀತಿ ನೀವು ಟೆಸ್ಟ್ ಸೀರೀಸ್ಗೆ ಪ್ರಿಪೇರ್ ಆಗಬೇಕು, ಅವೆಲ್ಲ ಕಂಟೆಂಟ್ಗಳನ್ನು ಸ್ಟಡಿ ಕರ್ನಾಟಕ ನಿಮಗೆ ಪ್ರೊವೈಡ್ ಮಾಡುತ್ತೆ. ಹೀಗಾಗಿ ಇವು 3 ಪ್ಲ್ಯಾನ್ ಇದೆ. ಇದರೊಂದಿಗೆ ಒಂದು ವರ್ಷದ ಅಂದರೆ ಟೋಟಲ್ ಆಗಿ ಈಗ 1 ಇಯರ್ಗಾಗಿ ನಿಮಗೆ ಒಂದು ಟೆಸ್ಟ್ ಸೀರೀಸನ್ನು ಕೊಡಬೇಕಂತ ನಮ್ಮ ಪ್ಲ್ಯಾನ್ ಇದೆ. ಈಗ ನಾವು ಒಂದು 5 ಜನ ಟೀಮ್ ಮೆಂಬರ್ಸ್ ಇದ್ದೀವಿ, ಅವರೆಲ್ಲ ಕುಂತು ಪ್ಲ್ಯಾನ್ ಮಾಡಿದ್ದೀವಿ. ಈಗೇನಾಗುತ್ತೆ, ನಾವು ಪ್ರಿಪೇರ್ ಮಾಡಬೇಕಾದ್ರೆ ನಮಗೆ ಒಂದು ಕಂಪ್ಲೀಟ್ ವರ್ಷದ್ದು ಒಂದು ಟೆಸ್ಟ್ ಸೀರೀಸ್ ಇರೋದಿಲ್ಲ. ಹೀಗಾಗಿ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಒಂದು ವರ್ಷದಲ್ಲಿ ಪ್ರತಿ 2 ವಾರಕ್ಕೆ ಒಂದು ಟೆಸ್ಟನ್ನು ನಿಮಗೆ GK ಪೇಪರ್ ಮೇಲೆ ಹಾಗೂ ಈಗ ಒಂದು ವೇಳೆ ನೀವು ಗ್ರೂಪ್ C ಪ್ರಿಪೇರ್ ಆಗ್ತಾಯಿದ್ರೆ ಗ್ರೂಪ್ C ಪೇಪರ್ ಮೇಲೆ ಅಥವಾ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಆಗ್ತಾಯಿದ್ರೆ ಟ್ರಾನ್ಸ್ಲೇಷನ್ ಪೇಪರ್ ಮೇಲೆ ಈ ರೀತಿಯಾಗಿ ಒಂದು ಟೆಸ್ಟ್ ಸೀರೀಸನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈ ಒಂದು ವರ್ಷದ ಕಂಪ್ಲೀಟ್ ಟೆಸ್ಟ್ ಸೀರೀಸನ್ನು ನಾವು ಪ್ಲ್ಯಾನ್ ಮಾಡಿದ್ದಲ್ಲಿ ನಿಮಗೆ ಒಂದು ವರ್ಷದ ಒಂದು ಪಾತ್ವೇ ಸಿಕ್ಕಂಗಾಗುತ್ತೆ, ಅಂದರೆ ರೋಡ್ ಸಿಕ್ಕಂಗಾಗುತ್ತೆ. ನೀವು ಅದೇ ರೀತಿಯಾಗಿ ವರ್ಕ್ ಮಾಡ್ಕೊತ ಹೋದರೆ ಒಂದು ವರ್ಷದಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಕ್ರ್ಯಾಕ್ ಆಗೋದು ಗ್ಯಾರಂಟಿ ಆಗಿಬಿಡುತ್ತೆ. ಸೊ ಇಯರ್ ಲಾಂಗ್ ಟೆಸ್ಟ್ ಸೀರೀಸ್ ವೇರ್ ಯು ಕ್ಯಾನ್ ಪ್ರಿಪೇರ್ ಇನ್ ಅಡ್ವಾನ್ಸ್ ಫಾರ್ ಎನಿ ಆಫ್ ದಿ ಅಪ್ಕಮಿಂಗ್ ಎಕ್ಸಾಮಿನೇಷನ್, ಇದೊಂದು ಪ್ಲ್ಯಾನ್ ಇದೆ ನಮ್ಮ ಸ್ಟಡಿ ಕರ್ನಾಟಕದ ವತಿಯಿಂದ. ಇದರೊಂದಿಗೆ ಮತ್ತೊಂದು ತುಂಬಾ ಯುನೀಕ್ ಆಗಿ ನಾವು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದು ಒಂದು ಟೈಪ್ ರೆಸಿಡೆನ್ಷಿಯಲ್ ಆಗಿರುತ್ತೆ. ಆದರೆ ಇದನ್ನು ಯಾಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಾವು ಇದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಯಾವುದೇ ಆದ ಈ ರೀತಿ ಪ್ಲ್ಯಾನಿಂಗ್ ಇಲ್ಲ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಇಟ್ ಈಸ್ ಅ ವೆರಿ ಯುನೀಕ್ ವೇ ಆಫ್ ಲರ್ನಿಂಗ್ ವಿಚ್ ವಿಲ್ ಬಿ ದಿ ಫಸ್ಟ್ ಟೈಮ್ ಇನ್ ಕರ್ನಾಟಕ. ಆಲ್ದೋ ಇಟ್ ಸೀಮ್ಸ್ ಲೈಕ್ ಸ್ಕೂಲಿಂಗ್, ಅಂದರೆ ಇದು ನಿಮಗೆ ಸ್ಕೂಲಿಂಗ್ ಥರ ಅನಿಸ್ಬೋದು, ಬೋರ್ಡಿಂಗ್ ಸ್ಕೂಲ್ ರೀತಿ ಅನಿಸ್ಬೋದು. ಆದರೆ ಬಟ್ ಇಟ್ಸ್ ವೆರಿ ಮಚ್ ನೆಸೆಸರಿ ಇನ್ ದಿ ಎರಾ ಆಫ್ ಮೊಬೈಲ್ ಫೋನ್ಸ್ ಆ್ಯಂಡ್ ಡಿಸ್ಟ್ರಾಕ್ಷನ್ಸ್ ಸರೌಂಡಿಂಗ್ ಅಸ್. ಈಗೇನಾಗುತ್ತೆ, ನಾವು ಪ್ರಿಪೇರ್ ಮಾಡುವಾಗ UPSCಗೆ ಪ್ರಿಪೇರ್ ಮಾಡುವಾಗ ನಮಗೂ ಭಾಳಷ್ಟು ಸರಿ ಅನಿಸಿದೆ. ಏನಂದರೆ ನಮ್ಮ ಮೊಬೈಲ್ಗಳು, ನಮ್ಮ ಏನು ಸೋಷಿಯಲ್ ಡಿಸ್ಟ್ರಾಕ್ಷನ್ ಇದೆ ಅವನ್ನೆಲ್ಲ ಯಾರಾದರೂ ತೆಗೆದುಕೊಂಡು ನಮ್ಮನ್ನು ಒಂದು ಪ್ಲೇಸ್ನಲ್ಲಿ ಇಟ್ಟು ಸ್ಪೆಸಿಫಿಕ್ ಆಗಿ ಕೇವಲ ಸ್ಟಡಿಗೆ ಮಾತ್ರ ಬಿಡಬೇಕನ್ನೋ ನಮ್ಮದು ಆಸೆ, ಹೌದಾ. ಆದರೆ ಈ ರೀತಿ ಫೆಸಿಲಿಟಿಯನ್ನು ಕೊಡ್ತಕ್ಕಂಥ ಯಾವುದೇ ಆದ ಇನ್ಸ್ಟಿಟ್ಯೂಟ್ ಇಲ್ಲ. ಸೊ ಹೀಗಾಗಿ ಸ್ಟಡಿ ಕರ್ನಾಟಕ ಏನು ಪ್ಲ್ಯಾನ್ ಮಾಡ್ತಾ ಇದೆ ಅಂದರೆ ಕೇವಲ 50ರಿಂದ 100 ಹುಡುಗರುಗಳನ್ನು ಸೆಲೆಕ್ಟ್ ಮಾಡಿ ಒಂದು ಟೆಸ್ಟನ್ನು ಇಟ್ಟು ಅದರ ಮೇಲೆ ಸೆಲೆಕ್ಟ್ ಮಾಡಿ ಅವರಿಗೆ ರೆಸಿಡೆನ್ಷಿಯಲ್ ಕಮ್ ಲರ್ನಿಂಗ್ ಅದರ ಅರ್ಥ ಏನು, ನೀವು 3ರಿಂದ 6 ತಿಂಗಳು ನಮ್ಮ ಹತ್ರ ಬರಬೇಕು, ನಮ್ಮೊಂದಿಗೆ ಉಳಿಬೇಕು, ನಾವೇನು ಫೆಸಿಲಿಟಿ ಕೊಡ್ತೀವಿ ಅದರಲ್ಲಿ ಇರಬೇಕು, ನಮ್ಮದೇ ಆದ ಲೈಬ್ರರಿ ಇರುತ್ತೆ, ಆ ಲೈಬ್ರರಿಯಲ್ಲಿ ನೀವು ಕಂಪಲ್ಸರಿಯಾಗಿ ಓದಬೇಕು, ನಾವು ಯಾವ ಶೆಡ್ಯೂಲ್ ಹಾಕ್ತೀವಿ ಆ ಶೆಡ್ಯೂಲ್ ಪ್ರಕಾರ ಓದಬೇಕು, ಯಾವ ದಿನ ಟೆಸ್ಟ್ ಇರುತ್ತೆ ಆ ಟೆಸ್ಟನ್ನು ಕೊಡಬೇಕು. ಈ 3ರಿಂದ 6 ತಿಂಗಳಲ್ಲಿ ಕಂಪಲ್ಸರಿಯಾಗಿ ನೀವು ಯಾವುದೇ ಆದ ಊರಿಗೆ ಹೋಗೋದಿಲ್ಲ. ನಾವು ಮೊಬೈಲ್ ಟೈಮಿಂಗ್ ಅವರ್ಸ್ ಕೂಡ ಫಿಕ್ಸ್ ಮಾಡಿರ್ತೀವಿ, ಕೇವಲ ಅದೇ ಟೈಮ್ನಲ್ಲಿ ನೀವು ಮೊಬೈಲನ್ನು ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ನಾವು ಯಾವ ರೀತಿ ಶೆಡ್ಯೂಲ್ ಹಾಕಿರ್ತೀವಿ ಅದೇ ರೀತಿಯ ಶೆಡ್ಯೂಲನ್ನು ಫಾಲೋ ಮಾಡಬೇಕು. ಈ ಮಾಡೆಲ್ನಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ದಯಮಾಡಿ ನಮಗೆ ಮೆಸೇಜ್ ಮಾಡಿ. ಯಾಕಂದರೆ ಈ ರೀತಿಯಾಗಿ ರಿಕ್ವೈರ್ಮೆಂಟ್ ಭಾಳಷ್ಟು ತುಂಬ ಜನಕ್ಕೆ ಇರುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ಇದೇನು ಮಾಡೆಲ್ ಇದೆ ಇದಕ್ಕೆ ಒಂಚೂರು ಫೀಸ್ ಹೆಚ್ಚಿಗೆ ಇರುತ್ತೆ. ಯಾಕಂದರೆ ನಿಮ್ಮ ಅಕಾಮಿಡೇಷನ್ ಆಗಲಿ, ನೀವು ಇರ್ತಕ್ಕಂಥ ವ್ಯವಸ್ಥೆ ಆಗಲಿ, ನಿಮಗೆ ಊಟ ಆಗಲಿ, ನಿಮ್ಮ ಬ್ರೇಕ್ಫಾಸ್ಟ್ ಆಗಲಿ ಎಲ್ಲ ಕೂಡ ಸ್ಟಡಿ ಕರ್ನಾಟಕ ನೋಡ್ಕೋಬೇಕಾಗತ್ತೆ. ಇದು ಫೀಸ್ ಹೆಚ್ಚಿಗೆ ಇರುತ್ತೆ. ಆದರೆ ಈ ಪ್ಲ್ಯಾನನ್ನು ನಾವು ಮಾಡ್ತಾಯಿದ್ದೀವಿ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ದಯಮಾಡಿ ನಮಗೊಂದು ಮೆಸೇಜ್ ಹಾಕಿ. ನೀವು ಮೆಸೇಜ್ ಮಾಡಬೇಕಾಗಿದ್ದ ನಂಬರ್ ಯಾವುದಂದರೆ 9113583494.
ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯಮಾಡಿ ಈ ರೆಸಿಡೆನ್ಷಿಯಲ್ ಕಮ್ ಲರ್ನಿಂಗ್ ಮಾಡೆಲ್ ಅಂತ ಒಂದು ಮೆಸೇಜ್ ಮಾಡಿ, ಏನೆಲ್ಲ ಡೀಟೇಲ್ಸ್ ಇದೆ ನಿಮಗೆ ಕಳಿಸ್ತೀವಿ. ನಮಗೆ ಏನಾದರೂ 200 to 300 ರಿಕ್ವೆಸ್ಟ್ ಬಂದರೆ ಅದರಲ್ಲಿ ನಾವು ಎಕ್ಸಾಮಿನೇಷನನ್ನು ನಡೆಸಿ ಒಂದು ಎಕ್ಸಾಮಿನೇಷನ್ ಆಧಾರದ ಮೇಲೆ 50 to 100 ಕ್ಯಾಂಡಿಡೇಟ್ಸ್ ಮಾತ್ರ ಸೆಲೆಕ್ಟ್ ಮಾಡಿ ಅವರಿಗೆ ನಾವು ಒಂದು ಸ್ಪೆಷಲಾಗಿ ರೆಸಿಡೆನ್ಷಿಯಲ್ ಕಮ್ ಲರ್ನಿಂಗ್ ಕೋಚಿಂಗನ್ನು ಕೊಡ್ತೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ನಾವೇನು ಕಂಟೆಂಟ್ ಕೊಡ್ತೀವಿ ಅದನ್ನೇ ಓದಬೇಕು. ಕಂಪಲ್ಸರಿಯಾಗಿ 3 ರಿಂದ 6 ತಿಂಗಳು ಸ್ಟ್ರಿಕ್ಟ್ ಏನು ಶೆಡ್ಯೂಲ್ ಕೊಟ್ಟಿರ್ತೀವಿ ಅದನ್ನು ಫಾಲೋ ಮಾಡಬೇಕು. ಅದಾದ ಮೇಲೆ ಪ್ರತಿ ವಾರದಲ್ಲಿ ಒಂದೊಂದು ಟೆಸ್ಟ್ ಇರುತ್ತೆ, ಆ ಟೆಸ್ಟನ್ನು ಫಾಲೋ ಮಾಡಬೇಕು. ಮುಂದೆ ಯಾವೆಲ್ಲ ಎಕ್ಸಾಮಿನೇಷನ್ ಬರುತ್ತೆ ಅದರಲ್ಲಿ ಒಂದಿಲ್ಲದ ಒಂದು ಎಕ್ಸಾಮ್ಗೆ ನೀವು ಕಂಪಲ್ಸರಿಯಾಗಿ ವಿತ್ ಕಾನ್ಫಿಡೆನ್ಸ್ ಆಗಿ ಕ್ರ್ಯಾಕ್ ಮಾಡ್ತೀರಾ. ಇದು ನಮ್ಮ ವಿಶ್ವಾಸವಿದೆ. ಹೌದಾ? ನಮ್ಮ ಮೇಲೆ ಯಾರಿಗೆಲ್ಲ ಭರವಸೆ ಇದೆ, ವಿಶ್ವಾಸ ಇದೆ, ಅವರು ದಯಮಾಡಿ ನಮಗೊಂದು ಟೆಕ್ಸ್ಟ್ ಮಾಡಿ. ನಮಗೆ ರಿಕ್ವೆಸ್ಟ್ ಬಂದಿದ್ದಲ್ಲಿ ನಾವು ಇದನ್ನು ಫಾಲೋ ಅಪ್ ಮಾಡೋ ಚಾನ್ಸ್ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. Thanks for listening, and if at all you are interested in the new initiatives of Study Karnataka, please do ping us on the number 9113583494. Thanks for watching the video. If at all you are new to the channel, please do subscribe Study Karnataka and share with your friends. Have a nice day. Bye.